ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್. ನಾನು ನಿಮ್ಮ ನಾಗರಾಜ್. ಸಿಎಂ ಎದುರಲ್ಲೇ ರೀಲ್ಸ್ ಮಾಡೋ ಹಮ್ಮೀರನಿಗೆ ಅಹಮ್ಮದ ಹೆಚ್ಚಿದೆ. ಬರಗಾಲದಲ್ಲೂ ಬರೀ ಮೋಜು ಮಸ್ತಿಗಾಗಿ ಬರಗೆಟ್ಟ ಇವರಂಥ ಜನಪ್ರತಿನಿಧಿಗಳು. ವಿಶ್ಲೇಷಣೆ ಚನ್ನವೀರ ಸಗರನಾಳ್, ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು, ಪಬ್ಲಿಕ್ ನೆಕ್ಸ್ಟ್. ಮೋಜು ಮಸ್ತಿ ಮಾಡಬಾರ್ದು ಅಂತೇನಿಲ್ಲ, ಆದ್ರೆ ಯಾವ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ಕಾಲ ಅದು ಮಿಟ್ಟುಕೊಳ್ಳಬೇಕು ಅನ್ನೋದನ್ನಾದ್ರೂ ಜನಪ್ರತಿನಿಧಿಗಳಾದಂಥವರು ತಿಳಿದುಕೊಂಡಿರಬೇಕು. ಇಲ್ಲದಿದ್ರೆ ನೆರೆಮನೆಗೆ ಬೆಂಕಿ ಹತ್ತಿದಾಗ ಗಳ ಹಿರಿಯೋದಿಕ್ಕೆ ಹೋದ್ರು ಎಂಬಂತಾಗುತ್ತೆ ಅನ್ನೋದನ್ನ ಈ ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳೋದನ್ನ ಕಲಿಬೇಕು. ಇಷ್ಟೆಲ್ಲ ಹೇಳ್ತಾ ಇರೋದು ಯಾರ ಬಗ್ಗೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೇಕು. ನಮ್ಮ ಮುಸ್ಲಿಂ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರೆಲ್ಲ ಸಲ್ಯೂಟ್ ಹೊಡೆಯುವಂತಾಗಿದೆ ಅಂತ ಇತ್ತೀಚೆಗೆ ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟು ಎಲ್ಲರಿಂದಲೂ ಉಗಿಸಿಕೊಂಡಿದ್ದ ಆ ಸಚಿವ ಯಾರು ಅಂತ ಬೇರೆ ಹೇಳಬೇಕಿಲ್ಲ ಅಲ್ವೇ? ಅದೇ ಸಚಿವ ಮಹಾಶಯರು ತನ್ನ ಪಕ್ಕದ ಸೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುಳಿತಿದ್ರು ಕೂಡ ಐಷಾರಾಮಿ ಜೆಟ್ ವಿಮಾನದಲ್ಲಿ ಸೂಟು ಬೂಟು ಹಾಕೊಂಡು ಕ್ಯಾಮ್ರಾಗಾಗಿ ಹೆಜ್ಜೆ ಹಾಕುವ ಮೂಲಕ ರೀಲ್ಸ್ ಮಾಡ್ತಾರೆ ಅಂದ್ರೆ ನೋಡೋದಿಕ್ಕೆ ಹೇಸಿಗೆ ಆಗುತ್ತೆ ನಿಜಕ್ಕೂ. ಶ್ರೀಮಂತಿಕೆಯ ಗತ್ತಿನಲ್ಲಿ ತೇಲಾಡುವ ಇವರ ಕಣ್ಣಿಗೆ ಬರದಿಂದ ಕಂಗೆಟ್ಟಂತಹ ರಾಜ್ಯದ ಜನರ ಕಷ್ಟ ಕಾಣೋದೇ ಇಲ್ಲ ಕಣ್ರಿ. ಹವಾನಿಯಂತ್ರಿತ ವಿಮಾನದಲ್ಲಿ ಇವರ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಬೇರೆ ಕೇಡು. ಇವರ ವೇಷಭೂಷಣದ ಬಗ್ಗೆ ಪ್ರಶ್ನೆ ಮಾಡೋದಿಕ್ಕೆ ನಾವ್ಯಾರು? ಅವ್ರು ಏನಾದರೂ ಹಾಕೊಳ್ಳಿ, ಹೇಗಾದರೂ ಇರಲಿ, ಅದು ಅವರ ವೈಯಕ್ತಿಕ ಜೀವನದಲ್ಲಿ ಮಾತ್ರ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾದ್ರೆ, ಸರ್ಕಾರದ ಪ್ರತಿನಿಧಿ ಆಗಿರಬೇಕಾದ್ರೆ ಒಬ್ಬ ಸಚಿವರ ನಡೆ ನುಡಿ ಹಾಗೂ ಅವರ ನಡತೆಯ ಮೇಲೆ ಹಲವರ ಕಣ್ಣಿರುತ್ತೆ ಅನ್ನೋದನ್ನ ಜನಪ್ರತಿನಿಧಿ ಆದವರು ಮರಿಬಾರದು. ರಾಜ್ಯದಲ್ಲಿ ಈ ಬಾರಿ ಮಳೆ ಕೈಕೊಟ್ಟ ಪರಿಣಾಮ 223 ತಾಲೂಕುಗಳಲ್ಲಿ ತೀವ್ರವಾಗಿ ಬರ ಆವರಿಸಿದೆ. ಜನ ಗೋಳಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಒಬ್ಬ ಸಚಿವನಾದವನು ಜನರ ತೆರಿಗೆ ದುಡ್ಡಲ್ಲಿ ಈ ರೀತಿ ಧಿಮಾಕು ಮಾಡೋದು ತರವೇ? ಅದು ರಾಜ್ಯದ ಬರ ನಿರ್ವಹಣೆಗೆ ಹಣ ಬಿಡುಗಡೆ ಮಾಡಿ ಅಂತ ಪ್ರಧಾನಿಗೆ ಮನವಿ ಕೊಡೋದಿಕ್ಕೆ ಹೋದ ಸಂದರ್ಭದಲ್ಲಿ ಇವ್ರಿಗೇನಾದ್ರೂ ಬಡವರ ಬಗ್ಗೆ ಕಾಳಜಿ ಇದೆಯೇ? ಮಳೆ ಬಾರದೆ ಬೆಳೆ ಒಣಗೋಯ್ತು ಅಂತ ಆಕಾಶದತ್ತ ನೋಡುವ ರೈತರೇನಾದ್ರೂ ಆಕಾಶದಲ್ಲಿ, ಅದು ಐಷಾರಾಮಿ ವಿಮಾನದಲ್ಲಿ ಸಿಎಂ ಎದುರಲ್ಲೇ ಮಂತ್ರಿವರ್ಯರು ಹೀಗೆ ಪೋಸ್ ಕೊಡ್ತಾ ಇರೋದನ್ನ ನೋಡಿದ್ರೆ ಏನಾಗಬೇಡ? ಇನ್ನು ತೆಲಂಗಾಣ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಕಾರ್ಯಕ್ಕೆ ಅಂತ ಅಲ್ಲಿಗೆ ಹೋಗಿದ್ದ ಈ ಯಪ್ಪ ಅವತ್ತು ಮುಸ್ಲಿಮರ ಓಲೈಕೆಯ ಭರಾಟೆಯಲ್ಲಿ ಆಡಿದ ಒಂದು ಎಡವಟ್ಟು ಮಾತು ಇಡೀ ಬೆಳಗಾವಿ ಅಧಿವೇಶನವನ್ನೇ ಬಲಿ ತೆಗೆದುಕೊಳ್ಳುವಂತಾಯ್ತು. ಮುಸ್ಲಿಮರ ತಾಕತ್ ಬಗ್ಗೆ ಕೊಚ್ಚಿಕೊಳ್ಳೋದಕ್ಕೆ ಹೋದ ಈ ಧೀಡ್ ಪಂಡಿತನಿಗೆ ಸ್ಪೀಕರ್ ಹುದ್ದೆ ಅನ್ನೋದೊಂದು ಸಾಂವಿಧಾನಿಕ ಹುದ್ದೆ. ಆ ಪೀಠಕ್ಕೆ ತನ್ನದೇ ಆದ ಘನತೆ, ಗೌರವ ಇರುತ್ತೆ. ಅಲ್ಲಿ ಆಸೀನರಾಗುವಂತಹ ಯಾರೇ ಆಗಿದ್ದರೂ ವ್ಯಕ್ತಿ, ಅವರು ಯಾವುದೇ ಸಮುದಾಯಕ್ಕೆ ಸೇರಿದ್ರೂ ಕೂಡ ಅದೆಲ್ಲವೂ ನಗಣ್ಯವಾಗುತ್ತೆ ಅನ್ನುವಂತಹ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅನ್ನೋದು ಅವತ್ತು ಬಹಿರಂಗ ಆಗಿತ್ತು. ನಮ್ಮ ಸಮುದಾಯದ ಸ್ಪೀಕರ್ಗೆ ಹಿಂದೂ ಶಾಸಕರೆಲ್ಲ ನಮಸ್ಕಾರ ಮಾಡುವಂತಾಗಿದೆ ಎಂಬ ಈ ಸಚಿವರ ಮಾತಿನಿಂದ ಸಭ್ಯಸ್ಥರೂ ಆದ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಎರಿಸು ಮುರಿಸು ಉಂಟಾಗಿತ್ತು. ಅಲ್ಲದೆ ಎರಡು ಕೋಮುಗಳ ನಡುವೆ ದ್ವೇಷ ಹುಟ್ಟು ಹಾಕುವಂತಹ ಸಚಿವರ ಈ ಹೇಳಿಕೆಯನ್ನ ಖಂಡಿಸಿ ಬೆಳಗಾವಿಯ ಅಧಿವೇಶನದಲ್ಲಿ ಬಿಜೆಪಿಯವರು ಹೊತ್ತಿಸಿದ ಗದ್ದಲ, ಕೋಲಾಹಲದ ಕಿಡಿಯ ಜ್ವಾಲೆಯನ್ನ ನಂದಿಸೋದಿಕ್ಕೆ ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಸಾಕು ಬೇಕಾಯಿತು. ಆದರೂ ಪಾಠ ಕಲಿಯದ ಈ ಶೋಕಿಲಾಲ ಸಚಿವರಿಗೆ ಚಾಮರಾಜಪೇಟೆಯ ಮತದಾರರೇ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.